ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತ ಅವಧಿಯಲ್ಲಿ ಪ್ರತಿಯೊಂದು ಅಗತ್ಯ ವಸ್ತುಗಳ ಬೆಲೆ ಏರಿಕೆಯಾಗ್ತಾನೇ ಇದೆ. ಮೆಟ್ರೋ ಟಿಕೆಟ್ ಆಗಿರಬಹುದು, ಬಸ್ ಟಿಕೆಟ್, ಹಾಲಿನ ದರ, ಡೀಸೆಲ್ ಬೆಲೆ, ಕರೆಂಟ್ ಬಿಲ್, ವಾಟರ್ ಬಿಲ್ ಹೀಗೆ ಏರಿಕೆಯಾಗಿತ್ತು. ಈಗ ಮತ್ತೊಂದು ಬೆಲೆ ಏರಿಕೆಯ ಬಿಸಿ ರಾಜ್ಯದ ಜನರಿಗೆ ತಟ್ಟಲಿದೆ. ಸದ್ಯ ಈ ಏರಿಕೆಯ ಬಗ್ಗೆ ಆಕ್ರೋಶ ಕೇಳಿ ಬರ್ತಾ ಇದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಶಾಲಾ ಪಠ್ಯಪುಸ್ತಕದ ಬೆಲೆ ಏರಿಕೆ, ಪೋಷಕರಿಗೆ ತಟ್ಟಲಿದೆ ಬೆಲೆ ಏರಿಕೆ ಬಿಸಿ. ಎಸ್, ರಾಜ್ಯದಲ್ಲಿ ಬೆಲೆ ಏರಿಕೆ ಬಿಸಿ ಒಂದರ ನಂತರ ಮತ್ತೊಂದು ಜನರ ಜೇಬನ್ನ ಖಾಲಿ ಮಾಡ್ತಾನೆ ಹೋಗ್ತಾ ಇದೆ. ಬೇಸಿಗೆ ರಜೆ ಬಂತು, ಮುಂದಿನ ತಿಂಗಳು ಮಕ್ಕಳನ್ನ ತರಗತಿಗಳಿಗೆ ಅಡ್ಮಿಷನ್ ಮಾಡಿಸ್ಬೇಕು, ಅದಕ್ಕೆ ಒಂದಷ್ಟು ದುಡ್ಡನ್ನ ಕೂಡಿ ಇಡಬೇಕು ಅಂತ ಪೋಷಕರು ಚಿಂತೆ ಮಾಡ್ತಾ ಇದ್ದಾರೆ. ಸರ್ಕಾರ ಸದ್ದಿಲ್ಲದೆ ಈ ವರ್ಷದ ಪಠ್ಯಪುಸ್ತಕದ ಬೆಲೆಯನ್ನ 10% 20% ಏರಿಕೆ ಮಾಡಿದೆ. ಹೌದು, ಕಳೆದ ಡಿಸೆಂಬರ್ ಜನವರಿಯಲ್ಲಿ ಖಾಸಗಿ ಶಾಲೆಗಳು ಸರ್ಕಾರ ವಿತರಣೆ ಮಾಡುವಂತಹ ಪಠ್ಯಪುಸ್ತಕಕ್ಕೆ ಇದ್ದಂಥ ಬೆಲೆಗೂ ಈಗ ಪಠ್ಯಪುಸ್ತಕದ ಬೆಲೆಗೂ ವ್ಯತ್ಯಾಸಗಳು ಕಂಡುಬಂದಿದೆ. ಕರ್ನಾಟಕ ಟೆಕ್ಸ್ಟ್ ಬುಕ್ ಸೊಸೈಟಿ ಪುಸ್ತಕಗಳ ಬೆಲೆಯನ್ನ ಏರಿಕೆ ಮಾಡಿದ್ದಾರೆ. ರಾಜ್ಯ ಶಿಕ್ಷಣ ಸಚಿವರು ಪಠ್ಯಪುಸ್ತಕದ ಬೆಲೆ ಏರಿಕೆ ಮಾಡಿಲ್ಲ ಅಂತ ಹೇಳಿದ್ರು. ಆದರೆ ಪಠ್ಯಪುಸ್ತಕಗಳ ಬೆಲೆಯನ್ನ 10% 20% ಏರಿಕೆ ಮಾಡಿದ್ದಾರೆ ಅಂತ ಖಾಸಗಿ ಶಿಕ್ಷಣ ಸಂಸ್ಥೆಗಳು, ಸಂಘಟನೆಗಳು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಖಾಸಗಿ ಅನುದಾನ ರಹಿತ ಶಿಕ್ಷಣ ಸಂಸ್ಥೆಯಲ್ಲಿ ಪಠ್ಯಪುಸ್ತಕಕ್ಕೆ ಬೆಲೆ ಏರಿಕೆ ಆಗಿದೆ. ಇದು ಶಿಕ್ಷಣ ಇಲಾಖೆ ಅಂದ್ರೆ ಸರ್ಕಾರವೇ ಕೊಡ್ತಕ್ಕಂತ ಪುಸ್ತಕ. ಅದರ ಮೇಲೆ ಕೆಲ ಪುಸ್ತಕದಲ್ಲಿ 100% ಏರಿಕೆ ಮಾಡಲಾಗಿದೆ. ಇನ್ ಕೆಲ ಪುಸ್ತಕಗಳಲ್ಲಿ 20-22% ತನಕ ಏರಿಕೆ ಮಾಡಲಾಗಿದೆ. 10% 15%, ಕೆಲ ಮಾತ್ರ ಬೆಳವಣಿಗೆಯಷ್ಟು ಏರಿಕೆ ಆಗಿಲ್ಲ. ಒಟ್ಟಾರೆ ತೆಗೆದುಕೊಂಡಾಗ ಪ್ರತಿ ಶಾಲೆಗೂ ಒಂದಷ್ಟು ದುಬಾರಿ ಆಗಲಿದೆ ಪುಸ್ತಕದ ಒಂದು ಹಿನ್ನೆಲೆಯಲ್ಲಿ. ಹಾಗಾಗಿ ಯಾವುದೇ ಒಂದು ವಿಷಯ ತೆಗೆದುಕೊಂಡಾಗ ಎಲ್ಲಾ ಸರ್ವಿಸ್ಗಳಲ್ಲೂ ಕೂಡ ಬೆಲೆ ಏರಿಕೆ ಆಗ್ತಾ ಇರೋದು ಇದು ನೇರವಾಗಿ ಪಾಲಕ ಪೋಷಕರ ಮೇಲೆ ಹೊರೆ ಆಗ್ತಾ ಇದೆ. ಪಠ್ಯಪುಸ್ತಕಗಳ ಬೆಲೆ ಏರಿಕೆಯ ಹೊರೆ ನೇರವಾಗಿ ಪೋಷಕರ ಮೇಲೆ ಬೀಳುತ್ತೆ. ಶಿಕ್ಷಣ ಸಂಸ್ಥೆಗಳು ಪೋಷಕರ ಬಳಿ ಹೆಚ್ಚಿನ ಹಣವನ್ನ ಪಡೆಯುವ ಸಾಧ್ಯತೆಗಳು ಕೂಡ ಇವೆ. ಹಾಗೆ 1ನೇ ತರಗತಿ ಸೇರ್ಪಡೆ ವಯೋಮಿತಿ ಸಡಿಲಿಕೆ ಸಂಘರ್ಷ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ವರ್ಷ 5:5 ವರ್ಷಕ್ಕೆ ವಿನಾಯಿತಿ ನೀಡಿದ್ದು ಖಾಸಗಿ ಶಾಲೆಗಳ ಒಕ್ಕೂಟ ಈ ಆದೇಶವನ್ನು ಪ್ರಶ್ನಿಸಿ ಸರ್ಕಾರದ ವಿರುದ್ಧ ಕೋರ್ಟ್ ಮೆಟ್ಟಿಲೇರೋಕೆ ಮುಂದಾಗಿದೆ. ಅದೇನೇ ಇರಲಿ, ಮಕ್ಕಳ ವಿದ್ಯಾಭ್ಯಾಸ ಕೂಡ ರಾಜಕೀಯ ಚರ್ಚೆಗೆ ಗುರಿಯಾಗಿರೋದು ದುರಾದೃಷ್ಟಕರ ವಿಚಾರವೇ. ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್, ಬೆಂಗಳೂರು.